ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಅಂತ ನಿಮಗೆ ತಿಳಿದಿರ್ಬೋದು. 2 ಪೆಟ್ಟಿಗೆ ಇರುವ ಕಾರಣ ಪಾಲು ಮಾಡುವಂಥದ್ದು. ಇದನ್ನು ನಾನು ಲಾಸ್ಟ್ ವೀಕ್ ಸೂಪರ್ ಮಾಡಿದ್ದೆ. ಸೂಪರ್ ಅಂದರೆ ಏರಿ ಕೊಟ್ಟಿದ್ದೆ. ಮತ್ತೊಮ್ಮೆ ನೋಡುವಾಗ 2 ಪೆಟ್ಟಿಗೆ ಸೇಲ್ ಮಾಡಿದ್ದೆ. ಹಾಗೆ ಪಾಲು 2 ಪೆಟ್ಟಿಗೆ ಖಾಲಿ ಆಯ್ತಲ್ಲ, ಆಗ ಪಾಲು ಮಾಡುವಂತಾಯಿತು. ನಿನ್ನೆ ನೋಡುವಾಗ ರಾಣಿ ಸೆಲ್ ಆಗಿತ್ತು. ನೈಸರ್ಗಿಕ ರಾಣಿ ಸೆಲ್ಲಿ ಒಳ್ಳೆಯದು, ಈ ಸೆಲ್ಲು ಸ್ವಾರ್ಮ್ ಸೆಂಟ್ರ್ ಪಾಲು ಮಾಡಿದ ನಂತರ ಆಗುವ ರಾಣಿ ಸೆಲ್ ಒಳ್ಳೆಯದಂತಿದ್ದರೆ ನೈಸರ್ಗಿಕ ರಾಣಿ ಸೆಲ್ ಒಳ್ಳೆಯದು. ಯಾಕಂದರೆ ನೈಸರ್ಗಿಕ ರಾಣಿ ಸೆಲ್ ಒಡೆದು ಬರಲಿಕ್ಕೆ ಎಷ್ಟು ದಿನ, ಇದು ಎಷ್ಟು ದಿನ ಅಂದರೆ ನಾವು ಸ್ವಾರ್ಮ್ ಕಂಟ್ರೋಲ್ ಮಾಡಲಿಕ್ಕೆ ಇದು ಮಾಡ್ತಿರುವಂಥ ಪಾಲು ಸ್ಪ್ಲಿಟ್ಟಿಂಗ್ ಫಾರ್ ಇನ್ಕ್ರೀಸ್ ಅಲ್ಲ, ಸ್ಪ್ಲಿಟ್ಟಿಂಗ್ ಫಾರ್ ಸ್ವಾರ್ಮ್ ಕಂಟ್ರೋಲ್. ಅದೇ ನಾವೀಗ ನಮಗೆ ಪೆಟ್ಟಿಗೆ ಜಾಸ್ತಿಗೆ ಅಂತ ಮಾಡುವ ಸಮಯದಲ್ಲಿ 9ನೇ ದಿನದಲ್ಲಿ ಅಥವಾ 10ನೇ ದಿನ ರಾಣಿ ಹುಟ್ಟುವಂಥದ್ದು. ಈ ಸಂದರ್ಭದಲ್ಲಿ 14ನೇ ದಿನ ಅಥವಾ 16 ದಿನಕ್ಕೂ ರಾಣಿ ಹುಟ್ಟುತ್ತದೆ. ಕೆಲವೊಂದು ಸಮಯದಲ್ಲಿ 9ನೇ ದಿನ ರಾಣಿ ಹುಟ್ಟುವಂಥ ಸಂದರ್ಭದಲ್ಲಿ ಇವುಗಳು ಗೊಂಡಿರ್ತವೆ. ಅಂತಹ ಸಂದರ್ಭ ಈಗ ನಾನು ನಿನ್ನೆ ನೋಡುವಾಗ 1 ವಾರದ ಹಿಂದೆ ನೋಡುವಾಗ ರಾಣಿ ಸೆಲ್ ಬೇಸ್ ಹಾಕಿತ್ತೆಲ್ಲ ಕಿತ್ತೆ. 1 ವಾರ ನೋಡುವಾಗ ಈಗ ಇದು 16ನೇ ದಿನ ಆಗುವ ಥರ ರಾಣಿ ಸೆಲ್ ಮಾಡಿದೆ. ಆ ಥರ ಟೈಪ್ ಇದು ಈ ಫ್ರೇಮಲ್ಲಿ ಇತ್ತು. ಇದು ನಾನು ಪುಲ್ ಮಾಡ್ತೇನೆ. ಇದರಲ್ಲೊಂದು ಯಾವುದೇ ಇತ್ತು, ಎಲ್ಲ ಹ್ಯಾಚ್ ಮಾಡಿದೆ. ಮತ್ತು ಇವುಗಳ ಸ್ಥಿತಿ ನೋಡುವಾಗ ಪಾಲು ಮಾಡುವಂತಲೇ ಇತ್ತು. ಗಂಡು ನೊಣಗಳ ಫ್ರೇಮ್ ಇತ್ತು. ಇದೆಲ್ಲ ಓಲ್ಡ್ ಫ್ರೇಮ್ಸ್, ಅದು ಕೂಡ ಎಗ್ಲೇ ಇದೆ. ಇಲ್ಲೊಂದು ಇದೇ ಥರ ಫ್ರೇಮ್ ಇತ್ತು, ಅದನ್ನು ಕಟ್ ಮಾಡಿ ಸೂಪರಿಗೆ ಕೊಟ್ಟಂತ. ಅದೀಗ ಮುಂದಿನ ತಿಂಗಳು ಏರಿ ಕಟ್ಟಲಿ. 2 ಫ್ರೇಮ್ ಮಾತ್ರ ತೆಗೆಯುವಂಥದ್ದು. ಈ ಫ್ರೇಮ್ ಮತ್ತು ಇನ್ನೊಂದು ಯಾವುದಾದ್ರೂ ಫ್ರೇಮ್ ರಾಣಿ ಏನಂದರೆ ಆ ಫ್ರೇಮಲ್ಲಿದ್ದರೆ ಹಿಡಿದು ಬಿಡುವಂಥದ್ದು. ನಿನ್ನೆ ಕೂಡ ಆ ಥರ ಮಾಡಿದಂಥದ್ದು. ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಇವತ್ತು ನಾವು ಸ್ಪ್ಲಿಟ್ ಮಾಡುವ ಅದನ್ನು ನೋಡಿ. ಈ ಥರ ಮಾಡುವ ಹೊತ್ತಿಗೆ 1 ಫ್ರೇಮ್ ತೆಗೆದು ಇಲ್ಲಿ ಇಡಬೇಕು, ಇಲ್ಲದ್ರೆ ಅಲ್ಲಿ ಇಡಬೇಕು, ಇಲ್ಲದ್ರೆ ನಮಗೆ ಖರ್ಚುದೆಲ್ಲ ಜಾಸ್ತಿ ಆಗ್ತದೆ. ಇಂಥ ಸಂದರ್ಭದಲ್ಲಿ ಪಾಲು ಮಾಡುವಾಗ ಸ್ಮೋಕರ್ ಕೆಲವೊಮ್ಮೆ ಬೇಕಾಗ್ತದೆ. ತುಂಬ ಹಾಕಿದರೆ ಆಚೆ ಈಚೆಗೆ ರಾಣಿ ಕಾಣದೆ ಅದಕ್ಕೆ ಇದೆಲ್ಲ ರಾಣಿ ಎಲ್ಲ ಏಟಾಗ್ತದೆ ನೋಡಿ. ಈ ಥರ ನಾಜೂಕಾಗಿ ತೆಗೆಯುವಂಥದ್ದು. ಫಸ್ಟು ನಾನು ತೆಗಿತಿರುವ ಫ್ರೇಮೇ ಅದು ಕೇರಳ ಮಾದರಿ ಫ್ರೇಮಿಗೆ ಕಟ್ಟಿದಂಥದ್ದು. ನಾನು ಕಟ್ಟಿದಲ್ಲ, ಅದು ತರುವಾಗನೇ ಆ ಥರ ಇತ್ತು ನಾನು ತರುವಾಗ. ಈಗ ಅದನ್ನು ತೆಗೆಯುವ. ಹಾಗೆ ಯಾರಿಗಾದರೂ ಜೇನು ಪೆಟ್ಟಿಗೆ ಬೇಕಿದ್ರೆ ಸಂಪರ್ಕಿಸಬಹುದು. ನಮ್ಮದು ಜಿಲ್ಲೆ ದಕ್ಷಿಣ ಕನ್ನಡ, ತಾಲೂಕು ಬೆಳ್ತಂಗಡಿಯಲ್ಲಿ ಹುಣಸೆಕಟ್ಟೆ ಆಚೆ ಇರುವಂಥದ್ದು. ಬೇಕಿದ್ದರೆ ಹೇಳಿ. ಅಮೌಂಟ್ 1000 ಆಗ್ತದೆ. 4 ಫ್ರೇಮ್ ಬರ್ತದೆ. 1 ಫ್ರೇಮ್ ಫುಡ್ ಫ್ರೇಮ್ ಬರುತ್ತೆ. ಇನ್ನು 3 ಫ್ರೇಮಲ್ಲಿ ರಾಣಿ ಜೊತೆಗೆ ಬ್ರೂಡ್ಸ್ ಎಲ್ಲ ಇರುತ್ತೆ. ಕಡ್ಡಿ ಮೊಟ್ಟೆ ಎಲ್ಲ ಕೆಳಗೆ. ರಾಣಿ ಫೇಲ್ ಏನಾದರೂ ಆದರೂ ಕೂಡ ರಾಣಿ ಮಾಡುವಂಥ ಶಕ್ತಿಯೊಟ್ಟಿಗೆ ಗಂಡುಣಗಳು ಕೂಡ ಇರುತ್ತೆ. ಬೇಕಾದರೆ ಕೇಳ್ಬೋದು. 6 ಫ್ರೇಮ್ ಬಾಕ್ಸ್ ಜೊತೆಗೆ ಬೇಕಂದರೆ 2500 ಆಗುತ್ತೆ, ಸ್ಟ್ಯಾಂಡೆಲ್ಲ ಸೇರಿ. ಹಾಗೂ ಹನಿ ಅವೈಲೇಬಲ್ ಈಗಿಲ್ಲ, ಮುಂದಿನ ದಿನ ಅದನ್ನು ಕೂಡ ಬೇಕಾದರೆ ಕೇಳಿ. ಈಗಲೇ ಆರ್ಡ್ರ್ ಮಾಡ್ಕೊಳ್ಬೋದು, ಮೆತ್ತ ಕೊಡ್ತಾನೆ. ಹನಿಗೆ 550 ಆಗುತ್ತೆ. ಮೊದಲು ನಾವೀಗ ನೋಡುವಂಥದ್ದು ಇದರಲ್ಲಿ ರಾಣಿ ಮೊಟ್ಟೆ ಇದೆ ನೋಡಿ, ಇರ್ಬೋದು. ಇಲ್ಲಿ ಇಟ್ಟಿದ್ದಲ್ಲ ನಿನ್ನಿಂತ ನೋಡಿ, ಇಲ್ಲೇ ಇದೆ. ಇವನು ಅದನ್ನು ಸೀಲ್ ಮಾಡಲಿಕ್ಕೆ ಕೂಡ ರೆಡಿಯಾಗಿದೆ. ಒಂದೇ ದಿನದಲ್ಲಿ ಹಿಂದೆ ನೋಡುವಾಗ ಅರ್ಧ ಪಟ್ಟು ದೊಡ್ಡ ಇತ್ತು. ಬೇಸ್ ಹಾಕಿ ಸ್ವಲ್ಪ ಹುಳ ಇತ್ತು ಅದರೊಳಗೆ. ಇವನಿಲ್ಲಿ ರಾಣಿ ಇದೆ ಅಂತ ಮೊದಲು ಕನ್ಫರ್ಮ್ ಆಗ. ರಾಣಿ ಇದೆ, ಇದನ್ನು ನಾನು ಈಚೆಗೆ ಬಿಡುದು ಅಷ್ಟೇ. ರಾಣಿ ಸೆಲ್ಲೆಲ್ಲ ಹ್ಯಾಚ್ ಮಾಡೋದಿಲ್ಲ. ರಾಣಿ ತೆಗೆದು ಇಲ್ಲಿ ಬಿಡು. ಇವನು ಪರಾಗ ನೋಡಿ ಎಷ್ಟು ಚಂದ ಬರ್ತಿದೆ. ಹನಿಯೇ ಸ್ವಲ್ಪ ಅವೈಲೇಬಲ್ ಕಮ್ಮಿ ಇರೋದು. ಹೆಚ್ಚು ಆಚೆ ಈಚೆ ಮಾಡಬಾರ್ದು, ಯಾಕಂದರೆ ಮೇಣದ ಹಾಳೆ ಕೊಟ್ಟ ಕಾರಣ ಬೀಳುವ ಸಂದರ್ಭ ಜಾಸ್ತಿ ಇರುತ್ತೆ. ಇಲ್ಲಿ ಕ್ವೀನ್ ಕೂಡ ಇಲ್ಲ ನೋಡಿ. ಇದು ಕೂಡ ಇನ್ನೊಂದು ಫ್ರೇಮ್ ಕೂಡ ಹಾಕುವಂಥದ್ದು. ನಿಮಗೆ ಕಾಣ್ತದಲ್ಲ ರಾಣಿ ಮೊಟ್ಟೆ. ಅದರ ಒಳಗೊಮ್ಮೆ ಸರಿ ಗಮನಿಸಿ ನೋಡಿ. ಲೆನ್ಸ್ ಹಾಕ್ತೇನೆ ನೋಡಿ, ಕಾಣ್ತದಲ್ಲ. ರೌಂಡ್ ಶೇಪಿನ ಕಾಲ್ ಶೇಪಿನ ಎರೆಹುಳ ಥರ ಮುದ್ದಿಕೊಂಡಿದೆ. ಇದು ಒಳ್ಳೆ ಸೀಲ್. ಇನ್ನು 2 ದಿನ ಬಿಟ್ಟು ಪದರಾಡು ಪಾಲಾಗಿರ್ತವೆ ಹೀಗೆ ಬಿಟ್ಟಿದ್ದರೆ. ಇವತ್ತು ಮಾಡಿದ ಕಾರಣ ಆಯಿತು. ಇದನ್ನು ರಾಣಿ ಎಲ್ಲ ನೋಡ್ತೇನೆ. ಈಗ ಒಮ್ಮೆ ಇಡ್ತೇನೆ. ರಾಣಿ ಇಲ್ಲ ಇದರಲ್ಲಿ. ಇದ್ದಿದ್ದರೆ ಸ್ವಲ್ಪ ಕುಟ್ಟು ಎಲ್ಲ ಜಾಸ್ತಿ ಇತ್ತು. ಇದನ್ನು ಸೈಡಿಗೆ ಇಡುವಂಥದ್ದು. ಜನತ ಫ್ರೇಮ್ ಆದ ಕಾರಣ ಇನ್ನೊಂದು ಫ್ರೇಮನ್ನು ಇಲ್ಲಿ ಕೊಡ್ಬೋದು, ಯಾಕಂದರೆ ಬೇಗ ಕಟ್ತೇವೆ ನಾವು. ಇನ್ನು ಇಡುವ ಸಂದರ್ಭದಲ್ಲಿ 1 ಫ್ರೇಮ್ ಮಿಡ್ಲು ಕೊಡಬೇಕು, ಆವಾಗ ಬೇಗ ಕಟ್ತೇವೆ. ಇನ್ನೊಂದು ಫ್ರೇಮನ್ನು ಹಾಕುವಂಥದ್ದು. ಯಾವ ಫ್ರೇಮ್ ನೋಡಿ ಹಾಕ್ತೇನೆ ಸ್ವಲ್ಪ ರಾಣಿಯೆಲ್ಲ ನೋಡಿ. ಈಗ ಇವತ್ತು ಏನಂದರೆ 1 2 3 4 5 6 ಫ್ರೇಮ್ಸ್ ಇಲ್ಲೇ ಇದೆ. ಈ ಫ್ರೇಮ್ ಒಂದು ಕಟ್ತಾ ಇತ್ತು ಅಷ್ಟೇ, ಅದು ಪಾಲಾಗಬಾರ್ದು. ಈ ಥರ ಇಟ್ಟರೆ ಪಾಲಾಗೋದು ಕಮ್ಮಿ ಆಗ್ತದೆ. ಇವನ್ ಅದನ್ನು ಕೂಡ ಸೆಲ್ ಮಾಡಿದ್ದು. ನಾನು ನೋಡುವ ಲೆಕ್ಕದೆ ರಾಣಿಗೆ 2 ವರ್ಷ ಆಯಿತು. ಹಾಗೆ ಇವಾಗ ಸೂಪರ್ ಸೀಜರ್ ಸೆಲ್ ಅಂತ ಹೇಳ್ತೀವಿ. 15 ದಿನ ಬೇಕು ಈ ರಾಣಿ ಸೆಲ್ ಆಗಲಿಕ್ಕೆ. ಈ ಸೆಲ್ಲಿಗೆ ಆ ಥರ ಮಾಡ್ತೀವಿ ಅಂತ ಕಾಣ್ತದೆ ನನ್ನ ಲೆಕ್ಕರಿ. ರಾಣಿಗೆ ಕೂಡ ಮೊಟ್ಟೆ ಒಳ್ಳೆ ರೀತಿಯಲ್ಲಿ ಏನಿಲ್ಲ, ಅದರ ಪಾಲನ್ನು ಮಾಡ್ಬೋದು. ನಾನು ಪಾಲು ಮಾಡಲಿಲ್ಲ ಅಂದರೆ ಪಾಲಾಗಿ ಹೋಗ್ತದೆ, ಯಾಕಂದರೆ ಸೂಪರ್ ಸೆಲ್ ಮಾಡ್ತಿರೋ ರಾಣಿಯನ್ನು
ಹೊರಗೆ ಬಿಸಾಕ್ತೇವೆ. ಈ ಥರ ಹೋದ ವರ್ಷ 2 ಪೆಟ್ಟಿಗೆ 1 ಪೆಟ್ಟಿಗೆಲಾಗಿದೆ. ರಾಣಿನೂ ಹೊರಗೆ ಹಾಕಿ ಹೊಸ ರಾಣಿ ಮಾಡ್ಕೊಳ್ತೇವೆ. ಇದರೆಲ್ಲ ಮೇ ತಿಂಗಳು ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಾಡುವುದು. ಆದರೆ ಈ ಪೆಟ್ಟಿಗೆ ಓಲ್ಡ್ ಏಜ್ ಆಯ್ತಲ್ಲ, ನಾವು ರಾಣಿ ತೆಗೆದು ಈಗ ನಮಗೀಗ ರಾಣಿ ಪಾಲಾಗಿ ಹೋದರೆ ಸಮಸ್ಯೆ ಅಲ್ಲ, ಹಾಗೆ ರಾಣಿಯನ್ನು ಹೊರಗೆ ತೆಗೆದು ಬಿಸಾಕ್ಬೋದು ಅವುಗಳು. ಇಲ್ಲದ್ರೆ ನಾವು ರಾಣಿನ ತೆಗೆದು ಬಿಸಾಕ್ಬೋದು ಎಲ್ಲಿದ್ದಾದ್ರೆ. ಮಾಡಬೇಕು ಕೆಲವೊಮ್ಮೆ ಈ ಥರ ಎಲ್ಲ ಮಾಡಬೇಕಾಗ್ತದೆ, ಈ ಥರ ಕೆಲಸ ಎಲ್ಲ. ಇದರ ತೆಗೆದು ಬಿಸಾಕಿ ರಾಣಿಯನ್ನು ಇಲ್ಲಿ ಬೇರೆ ರಾಣಿ ಹಾಕಿ ಹೊಸ ರಾಣಿ ಆಗಿ ಮಾಡ್ಕೊಳ್ಬೇಕು. ಈಗ ಇದರಲ್ಲಿ ರಾಣಿ ಇಲ್ಲ, ಯಾವ ಫ್ರೇಮಲ್ಲಿ ರಾಣಿ ಕಾಣಲಿಲ್ಲ, ಇದೊಂದು ನೋಡಲಿಲ್ಲ, ಇದರಲ್ಲಿ ಇರ್ಬೋದು, ಮೊನ್ನೆ ಇದರಲ್ಲಿ ಇತ್ತಲ್ಲ ಹಾಗೆ. ಇದರಲ್ಲಿ ರಾಣಿ ಇಲ್ಲ ಅಂತ ಕಾಣ್ತದೆ, ಎಲ್ಲಾದರೂ ಕಂಡ್ರೆ ಹೇಳಿ ಕಮೆಂಟಲ್ಲಿ ತಿಳಿಸಿ, ನಮಗೆ ಕೂಡ ಒಳ್ಳೆಯದಾಗ್ತದೆ. ಸರಿ, ಈಗ ಇದನ್ನು ನಾನು ಇಲ್ಲಿ ಇಡ್ತಿದ್ದೇನೆ ಅಷ್ಟೇ. ಇದು ಒಂದು ಡಿವಿಷನ್ ಆಯಿತು. ನೋಡಿ, ಇಷ್ಟು ಸಣ್ಣ ಕೆಲಸ ಅಷ್ಟೇ. ಈ ಥರ ನಾವು ಪಾಲ್ ಡಿವಿಷನ್ ಮಾಡೋದ್ರಿಂದ ಒಂದು ಪೆಟ್ಟಿಗೆಯಿಂದ 4-5 ಸಕ್ಕರೆ ಪಾಕ ಎಲ್ಲ ಒಳ್ಳೆ ಕೊಡ್ತಿದ್ದರೆ, ಸೆಪ್ಟೆಂಬರಿಂದ ಅಕ್ಟೋಬರಿಂದ ತೆಗೆದ್ರೆ ಒಂದು ಜನವರಿ ಎಂಡ್ ತನಕ ನಾವು ಒಂದು 3-4 ಪಾಲಂತರೂ ಧಾರಾಳವಾಗಿ ತೆಗಿಬೋದು. ಈ ಥರ ತೆಗೆಯುವಾಗ ನಮಗೆ ಕಾಸ್ಟ್ ಜಾಸ್ತಿ ಪಡೆಯುವುದು. ಇದೇ 1 ತಿಂಗಳು ಬಿಟ್ಟಿದ್ದು ಆವಾಗ 3 ಫ್ರೇಮ್ ಆಗ್ತದೆ, ಆವಾಗ 1000 ರೂಪೀಸಿಗೆ ಸೇಲ್ ಮಾಡ್ಬೋದಾಗಿರ್ತದೆ. ಇದೆರಡು ಜನದ ಫ್ರೇಮನ್ನು ಹಾಕಿದಂಥದ್ದು, ರಾಣಿ ಇರಲಿಲ್ಲ ಹಾಗೆ. ಇದಿನ್ನೂ ಅಭಿವೃದ್ಧಿಗೊಳ್ತದೆ, ಜೇನಿಗೂ ತಯಾರಿ ಆಗ್ತದೆ, ಹಾಗೂ ರಾಣಿಯನ್ನು ತೆಗೆಯುವಂಥದ್ದು. ಪುನಃ ಇನ್ನು 2 ದಿನ ಬಿಟ್ಟು ನೋಡುವಾಗ ರಾಣಿ ಸೆಲ್ ಮಾಡ್ತಿದ್ದೆ, ಸೂಪರ್ ಸಜ್ಜೀರ್ ಸೆಲ್ ಅಂತೆ. ಇಷ್ಟು ಕೂಡ ಕಮ್ಮಿ ಆದರೆ ಕೂಡ ನೊಣಗಳು. ಹಾಗೆ ಇದು ಇವತ್ತಿನ ವಿಷಯ. ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ, ಹಾಗೂ ಲೈಕ್ ಕೊಡಿ. ಇಷ್ಟ ಆದರೆ ಹಾಗೊಂದು ಶೇರ್ ಮಾಡಿ, ಕಮೆಂಟಲ್ಲಿ ರಾಣಿ ಏನಾದರೂ ಇದರಲ್ಲಿ ಬಂದಿದ್ದರೆ ತಿಳಿಸಿ ಅಂತ ಹೇಳ್ತು ನನ್ನ ವಿಡಿಯೋನ ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಪಾಲು ಮಾಡುವ ರೀತಿಯಲ್ಲಿ ನೋಡುವ.